ಸ್ನೇಹಿತರೆ, ಯಾರು ಏನೇ ಅಂದ್ಕೊಳ್ಳಿ, ನಾನೊಂದು ಸತ್ಯವಾದ ಮಾತು ಹೇಳ್ತೀನಿ ಕೇಳಿ. ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ 90ರಿಂದ 95% ಅಷ್ಟು ಜನ ಯಾರು ದುಡ್ಡೇ ಮಾಡಲ್ಲ. ಯಾಕಂದ್ರೆ ನಾನು ಹೇಳೋ ಈ ಫಾರ್ಮುಲಾ ಅವ್ರಿಗೆ ಗೊತ್ತಿರಲ್ಲ. ಅದೇನಂದ್ರೆ ಈ ಇಂಡಸ್ಟ್ರಿನಲ್ಲಿ ನೀವು ದುಡ್ಡು ಮಾಡಬೇಕು ಅಂದ್ರೆ ಬಿಟ್ಕಾಯಿನ್ನೇ ಸಪರೇಟ್ ಆಗಿ ನೋಡಿ, ಮಿಕ್ಕಿರೋ ಎಲ್ಲಾ ಆಲ್ಟ್ ಕಾಯಿನ್ಸ್ನು ಸಪರೇಟ್ ಆಗಿ ನೋಡಿ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಬಿಟ್ಕಾಯಿನ್ ಕಿಂಗ್ ಆಫ್ ಕ್ರಿಪ್ಟೋ ಕರೆನ್ಸೀಸ್, ಮತ್ತೆ ಅದು ಡಿಜಿಟಲ್ ಗೋಲ್ಡ್. ಯಾವತ್ತಿಗೂ ಕೂಡ ಅದು ಶಾಶ್ವತವಾಗಿರುತ್ತೆ. ಬಟ್ ಮಿಕ್ಕಿರೋ ಆಲ್ಟ್ ಕಾಯಿನ್ಸ್ ಬಿಟ್ಕಾಯಿನ್ ನ ಬಿಟ್ಟು ಬೇರೆ ಬೇರೆ ಎಲ್ಲ ಕ್ರಿಪ್ಟೋ ಕರೆನ್ಸೀಸ್ ಇದು ಶಾಶ್ವತ ಅಲ್ಲ. ಯಾವಾಗ ಬೇಕಾದ್ರೂ ಏನ್ ಬೇಕೋ ಆಗ್ಬೋದು. ಇಲ್ಲಿ ನೋಡಿ, ಜಸ್ಟ್ 2021 ಇಂದ ಇಲ್ಲಿವರೆಗೂ ಆಲ್ಮೋಸ್ಟ್ 53% ಕ್ರಿಪ್ಟೋ ಕಾಯಿನ್ಸ್ ಎಲ್ಲಾನು ಕೂಡ ಡೆಡ್ ಆಗೋಗಿದೆ. ಆಮೇಲೆ 2025 ವರ್ಷದಲ್ಲಿ ಎಷ್ಟೆಷ್ಟು ಕ್ರಿಪ್ಟೋ ಲಾಂಚ್ ಆಗಿದೆಯೋ ಅದರಲ್ಲೂ ಕೂಡ 50% ಅಷ್ಟು ಕಾಯಿನ್ಸ್ ಡೆಡ್ ಆಗೋಗಿದೆ. ಸೊ ನೀವು ಯಾರ್ದಾದ್ರು ಮಾತು ಕೇಳ್ಕೊಂಡು ಸಿಕ್ಕ ಕ್ರಿಪ್ಟೋ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ನೀವು ಪ್ರಾಫಿಟ್ ಮಾಡೋದಿರ್ಲಿ, ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಕೂಡ ವಾಪಸ್ ಬರೋದಿಲ್ಲ. ಹಾಗಂತ 100ಕ್ಕೆ 100 ಆಲ್ಟ್ ಕಾಯಿನ್ಸ್ ಎಲ್ಲಾನು ಫೇಕ್ ಅಂತಲ್ಲ. ಮಾರ್ಕೆಟ್ ಅಲ್ಲಿ ಕರೆಕ್ಟ್ ಆಗಿರೋವನ್ನ ಆರಿಸಿ ಸೆಲೆಕ್ಟ್ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋದನ್ನ ತಗೋಬೇಕು. ಬಟ್ ಸ್ನೇಹಿತರೆ, ಬಿಟ್ಕಾಯಿನ್ ಆತರ ಅಲ್ಲ. ಅದು ಡಿಜಿಟಲ್ ಗೋಲ್ಡ್, ಅದು ಯಾವತ್ತಿಗೂ ಇರುತ್ತೆ. ಹೌದು, ವ್ಯಾಲಿಟಿಲಿಟಿ ಇರುತ್ತೆ, ಬಟ್ ನೀವು ಝೂಮ್ ಔಟ್ ಮಾಡಿ ನೋಡಿದ್ರೆ ಅದು ಶುರುವಾಗಿ ದಿನದಿಂದನೂ ಇಲ್ಲಿವರೆಗೂ ಹತ್ಕೊಂಡೇ ಹೋಗ್ತಾ ಇದೆ, ಹಾಗೆ ಹೋಗ್ತಾನೆ ಇರುತ್ತೆ. ಸೊ ಸ್ನೇಹಿತರೆ, ನೀವೇನಾದ್ರೂ ಕ್ರಿಪ್ಟೋ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಬೇಕು ಅಂತಿದ್ರೆ ಬಿಟ್ಕಾಯಿನ್ ಇಸ್ ದಿ ಬೆಸ್ಟ್ ಆಸೆಟ್. ಆಮೇಲೆ ನೀವು SIP ಮಾಡ್ಬೇಕಂದ್ರೆ ಬಿಟ್ಕಾಯಿನ್ ಮೇಲೆ ಮಾಡ್ಕೋಬಹುದು. ಮತ್ತೆ ಸ್ನೇಹಿತರೆ, ಇವ್ರ ಮಾತೆಲ್ಲ ಕೇಳ್ಕೊಂಡು ಈ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಸ್ವಂತ ರಿಸರ್ಚ್ ಅನ್ನ ಮಾಡಿ. ಮತ್ತೆ ಇದೇ ತರದ ವಿಡಿಯೋಸ್ಗೋಸ್ಕರ ಈ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.